ಬ್ಲೀಡಿಂಗ್ ಆಗ್ತಾ ಇತ್ತು ಅವ್ರಿಗೆ. ಈ ಏಜಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಪೀರಿಯಡ್ ಅಂತೂ ಇರಲ್ಲ, ಇವಾಗ ಲಾಸ್ಟ್ ಸ್ಟೇಜಲ್ಲೇ ಇದೆ ಅಂತ ಹೇಳಿದ್ದಾರೆ. ನಾವು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ವಿ ಆಯುರ್ವೇದಿಕ್ ಹಾಸ್ಪಿಟಲ್ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಇದು ಪುನರ್ಜನ್ ಹಾಸ್ಪಿಟಲ್ ಅಂತ ನೋಡಿದ್ವಿ, ಚೆನ್ನಾಗಿದೆ, ರೇಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ರಿವ್ಯೂ. ಅದು ನೋಡಿಕೊಂಡು ಬಂದು ವಿಸಿಟ್ ಮಾಡಿರೋದು ನಾವು. ಇಲ್ಲೇ ಫಸ್ಟು, ಬೇರೆ ಟ್ರೀಟ್ಮೆಂಟ್ ಏನು ಕೊಡಿಸಿಲ್ಲ. ಪರವಾಗಿಲ್ಲ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ವೇಟು ಗೇನ್ ಆಗಿದೆ ಇವಾಗ ಸ್ವಲ್ಪ, ಒಂದು kg ಗೇನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ನಮಸ್ತೆ ಮೇಡಮ್, ಐಶ್ವರ್ಯ ಮಠದ್ ಅಂತ, ಇಲ್ಲಿ ಮೂಡಲ್ಪಾಳ್ಯ, ವಿಜಯನಗರ. ಪೇಷಂಟ್ ನಮ್ಮ ಅಜ್ಜಿ ದಾನವ ಮಠಪತಿ ಅಂತ. ಅವ್ರದ್ದು ಎಷ್ಟು 70 ಇರ್ಬೋದು. ಊರಲ್ಲೇ ಚೆಕ್ ಮಾಡಿಸಿದ್ವಿ, ಆವಾಗ ಇದೆ ಅಂತ ಹೇಳಿದ್ರು, ಯೂಟ್ರಸ್ ಒಳಗಡೆ ಅಂತ ಹೇಳಿ. ಅಂದ್ರೆ ಏಜ್ ಆಗಿತ್ತಲ್ವಾ, ಆಪರೇಷನ್ ಅದೇನ್ ಬೇಡ, ಆಯುರ್ವೇದಿಕ್ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಬೆಂಗಳೂರಲ್ಲಿ ಬಂದು ತೋರಿಸ್ಕೊಂಡ್ ಹೋಗಿದ್ವಿ. ಬ್ಲೀಡಿಂಗ್ ಆಗ್ತಾ ಇತ್ತು ಅವ್ರಿಗೆ. ಈ ಏಜಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೆ ಪೀರಿಯಡ್ ಅಂತೂ ಇರಲ್ಲ, ಅದಕ್ಕೆ ಒಂದ್ಸಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಅದು ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಅವಾಗ. ಅವ್ರಿಗೆ ಆಗ್ತಾ ಇತ್ತು, ನಮ್ಗೆ ಹೇಳೇ ಇರ್ಲಿಲ್ಲ ಅವರು. ಸ್ವಲ್ಪ ಆಗ್ತಾ ಇತ್ತು, ಇವಾಗ ಲಾಸ್ಟ್ ಸ್ಟೇಜಲ್ಲೇ ಇದೆ ಅಂತ ಹೇಳಿದ್ದಾರೆ. ಜಾಸ್ತಿ ಆಯ್ತು, ಹೊಟ್ಟೆ ನೋವು ಜಾಸ್ತಿ ಬಂದ ತಕ್ಷಣ ನಾವು ಒಂದ್ಸಲ ಹೋಗಿ ಮೆಟರ್ನಿಟಿ ಹಾಸ್ಪಿಟಲ್ ತೋರಿಸಿದ್ವಿ. ಅಲ್ಲೆಲ್ಲ ಅವ್ರು ಸ್ಕ್ಯಾನಿಂಗ್ ಆದ್ಮೇಲೆ ಹೇಳಿದ್ರು, ಈ ತರ ಕ್ಯಾನ್ಸರ್ ಇದೆ, ಅದು ಚೆಕ್ ಮಾಡಿಸ್ಕೊಳ್ಳಿ ನೀವು ಅಂತ ಹೇಳಿ. ಇಲ್ಲೇ ಫಸ್ಟ್, ಬೇರೆ ಟ್ರೀಟ್ಮೆಂಟ್ ಏನು ಕೊಡಿಸಿಲ್ಲ. ಅಲ್ಲಿ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು, ಯೂಟರಸ್ ಸ್ಕ್ಯಾನಿಂಗ್ ಮೇಲೆ ರಿಪೋರ್ಟ್ ಬಂತು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ನೀವು ಚೆಕ್ ಮಾಡಿಸ್ಕೊಳ್ಳಿ ಬೇರೆ ಹಾಸ್ಪಿಟಲ್ಗೆ ಅಂತ ಹೇಳಿದ್ಮೇಲೆ ನಾವು ಆನ್ಲೈನ್ ಅಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ವಿ ಆಯುರ್ವೇದಿಕ್ ನೋಡೋಣ ಅಂತ ಹೇಳಿ. ಅವಾಗ ಇಲ್ಲಿ ಬೆಂಗಳೂರಲ್ಲಿ ಗೊತ್ತಾಯ್ತು. ಇವಾಗ ಇಲ್ಲೇ ಬಂದು ಚೆಕ್ ಮಾಡಿಸ್ಕೊಂಡು ಹೋಗಿದ್ವಿ ಅಂತ. 3 months ಆಯ್ತು ಚೆಕ್ ಮಾಡಿಸ್ಕೊಂಡು. ಪರವಾಗಿಲ್ಲ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ವೇಟು ಗೇನ್ ಆಗಿದೆ ಇವಾಗ ಸ್ವಲ್ಪ, ಅಂದ್ರೆ ಅಕ್ಟೋಬರ್ ಅಲ್ಲೇನೋ ಬಂದಿದ್ದಂತ ಇದ್ರು. ಅವಾಗಿಂದ ಚೆನ್ನಾಗಿದ್ದಾರೆ ಇವಾಗ, ಊಟ ಎಲ್ಲ ಮಾಡ್ತಾರೆ, ತಿರುಗಾಡ್ತಾರೆ. ಒಂದ್ kg ಗೇನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ಇದಾರೆ ಅಲ್ಲಿ ಅವ್ರ ಜೊತೆ. ಹೊಟ್ಟೆ ನೋವು ಏನೂ ಇಲ್ಲ, ಅದು ಪೀರಿಯಡ್ ಏನೂ ಇರಲ್ಲ, ಬ್ಲೀಡಿಂಗ್ ಇದು. ನಾವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ವಿ ಆಯುರ್ವೇದಿಕ್ ಹಾಸ್ಪಿಟಲ್ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಇದು ಪುನರ್ಜನ್ ಹಾಸ್ಪಿಟಲ್ ಅಂತ ನೋಡಿದ್ವಿ, ಚೆನ್ನಾಗಿದೆ, ರೇಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ರಿವ್ಯೂ. ಅದ್ ನೋಡ್ಕೊಂಡು ಬಂದು ವಿಸಿಟ್ ಮಾಡಿರೋದು ನಾವು. ಒಂದು ಪೆಟ್ ಸ್ಕ್ಯಾನ್ ಲಾಸ್ಟ್ ಟೈಮ್ ಮಾಡಿಸಿ, ಅದನ್ನ ಬೇರೆ ಕಡೆ ಸ್ಪ್ರೆಡ್ ಆಗಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅದೊಂದು ಮಾಡಿಸಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಬೆಟರ್ ಅನ್ನಿಸ್ತಾ ಇದೆ ಇವಾಗ. ಥ್ಯಾಂಕ್ ಯು.